ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಕರ್ನಾಟಕ ರಕ್ಷಣಾ ವೇದಿಕೆ ಜನಮನ ರಾಜ್ಯ ಹೋರಾಟ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ. ಸಂಘಟನೆ ರಾಜ್ಯಾಧ್ಯಕ್ಷ ಜನಾರ್ದನ ಶಾಲಿಯಾನಕ್ಕೆ ಇದೇ ಸಂದರ್ಭದಲ್ಲಿ ಹೇಳಿಕೆ. ಅಲ್ವಾ, ಮನಸ್ಸು ಒಂದೇ ರೀತಿ ಇರಲಿಕ್ಕಿಲ್ಲ. ಮನಸ್ಸು ದೇವರು ಕೊಟ್ಟಂಥ ಮನಸ್ಸು ಸರಿ ಇರುತ್ತೆ, ಬಟ್ ನಾವು ಅದನ್ನು ಅನುಭವಿಸುವಂಥ ರೀತಿ ಬೇರೆ ಬೇರೆ ಥರ ಇರುತ್ತೆ. ಆದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಏನಾದರೂ ಒಂದು ಆಚೆ ಈಚೆ ಮನಸ್ತಾಪಗಳು ಯಾರಿಗಾರು ವೈಯಕ್ತಿಕವಾಗಿ ಯಾರಾದರೂ ಬಂದರೆ ಅದನ್ನು ಯಾವ ಕಾರಣಕ್ಕೂ ಮುಂದುವರಿಸ್ಕೊಂಡು ಹೋಗಬಾರ್ದು. ಮತ್ತು ಯಾರ ವೈಯಕ್ತಿಕ ವಿಚಾರಗಳು ಯಾರು ಯಾರೊಂದಿಗೂ ಪ್ರಸ್ತಾಪ ಮಾಡಿಕೊಡೋದು. ಯಾಕಂದರೆ ಎಲ್ಲರಿಗೂ ಖಾಸಗಿ ಜೀವನ ಅನ್ನೋದು ಇದೆಯಲ್ಲ, ಖಾಸಗಿ ಜೀವನದ ಮಧ್ಯೆ ಯಾರು ಕೂಡ ತಲೆ ಹಾಕಬಾರ್ದು, ಯಾರು ಕೂಡ ಅದರ ಪ್ರಸ್ತಾಪವನ್ನು ಎಲ್ಲೂ ಮಾಡಲಿಕ್ಕೆ. ಯಾರ ಉದ್ಯೋಗ ಏನೇ ಆಗಿರ್ಬೋದು. ನೋಡ್ರಿ, ನಾನೊಬ್ಬ ಕಸ ಹೊಡೆಯೋನು, ನನಗೆ ನನ್ನ ಹುದ್ದೆ ಮೇಲೆ ಗೌರವ ಇದೆ, ನನ್ನ ಕೆಲಸ, ನನ್ನ ನೌಕರಿ ಮೇಲೆ ಗೌರವ ಇದೆ. ನಾನು ಆ ಗೌರವದಿಂದ ನಾನು ಕಸ ಹೊಡಿತೀನಿ ಅಂದರೆ ಅದರಿಂದ ನಾನು ತುರ್ತು ಅನ್ನ ಸಿಗ್ತಾ ಇದೆ ಅಂದಾಗ ಆ ಹುದ್ದೆಯನ್ನು ನಾನು ಗೌರವದಿಂದ ನಡೆಸ್ಕೊಳ್ಬೇಕಾಗತ್ತೆ. ಅದನ್ನು ಯಾರು ಕೂಡ ಪ್ರಸ್ತಾಪ ಮಾಡಿಕೊಡ್ದು. ಎರಡನೇದಾಗಿ ಏನಂತ ಕೇಳಿದ್ರೆ, ಕನ್ನಡ ಅರ್ಥ ಆಗಲ್ಲ ಸ್ವಾಮಿ. ಇಲ್ಲಿ ಯಾರು ಯಾವುದೇ ಕೆಲಸ ಮಾಡ್ಕೊಂಡಿರ್ಲಿ, ನೀನು ಆಟ ಓಡಿಸ್ತಿದ್ಯಾ, ನೀನು ಕಸ ಓಡಿಸ್ತಿದ್ಯಾ, ನೀನು ಅದ್ ಮಾಡ್ತಿದ್ಯಾ, ಇಲ್ಲಿ ಯಾರು ಇಲ್ಲ, ಇಲ್ಲಿ ಎಲ್ಲರೂ ಒಂದೇ, ಇಲ್ಲಿ ಕೂತಿರೋ ಎಲ್ಲರೂ ಒಂದೇ. ನಮ್ ಜೊತೆ ಯಾರು ಬಂದ್ರು ನಾವೆಲ್ಲರೂ ಒಂದೇ. ನಾನ್ ಮೇಲೆ ನಾನ್ ಕೆಳಗೆ ಇಲ್ಲ, ಅವ್ರ ಹುದ್ದೆನ ಅದನ್ನ ಹೇಳೋ ಹಾಗಿಲ್ಲ ಯಾರು. ಸತತವಾಗಿ ನಾನು ಈ ಒಂದು ಹೋರಾಟ ಅನ್ನೋ ಒಂದು ವಿಷಯಕ್ಕೆ ಬಂದಾಗ 10ನೇ ವರ್ಷ ಆಯಿತು ನಾನು ಹೋರಾಟ ನನ್ನ ಬರೇ ನೋವಲ್ಲೇ ಬಂದಿದ್ದೀನಿ. ನಾನು 10 ವರ್ಷನೂ ನೋವಲ್ಲೇ ಬಂದಿದ್ದೀನಿ. ಇನ್ನು ಮುಂದೆ ಆ ಥರ ಯಾವುದೇ ಇದೊಂದು ಬರಬಾರ್ದು ಆ ದೃಷ್ಟಿಯಲ್ಲಿ. ಸರ್, ಜಿಲ್ಲಾಧ್ಯಕ್ಷರು ನೀವೇ, ನೋವು ಬರಕ್ ಸಾಧ್ಯನೇ ಇಲ್ಲ. ನೀವು ಅದಕ್ಕೆ ಎಲ್ಲರೂ ಸಹಕರಿಸ್ತೀರ ಅಂತೇಳಿ ಅದಕ್ಕೆಲ್ಲರೂ ಸಹಕರಿಸ್ಬೇಕು. ದಯಮಾಡಿ ಎಲ್ಲರೂ ಸಹಕರಿಸ್ಬೇಕು. ಈ ನೋವು ಅನುಭವಿಸೋದೆಲ್ಲ ಹೋಯ್ತು ಕಾಲ. ಈಗ ನೀವೇ ಆ ಸ್ಥಾನದಲ್ಲಿದ್ದಾಗ ನೀವು ನೋವು ಯಾರಿಗೂ ನಿಮ್ಮಿಂದ ನೋವು ಅಷ್ಟೇ. ಎಲ್ಲರಿಗೂ ಅಷ್ಟೇ ಕೇಳ್ಕೊಂಡು ಏನಪ್ಪ ಅಂದರೆ ಈ ಒಂದು ಸಂಘಟನೆಯನ್ನ ಗಟ್ಟಿಯಾಗಿ ಮಾಡಬೇಕು, ಗಟ್ಟಿಯಾಗಿ ಸದೃಢವಾಗಿ ಮಾಡಬೇಕು. ಅದೇ ಇವತ್ತು ಬಂದ್ವಿ ನಾಳೆ ಹೋದ್ವಿ ಅದು ಹಂಗಾಗಿರ್ಬಾರ್ದು. ದಯಮಾಡಿ ಇಲ್ಲ, ಯಾಕಂದ್ರೆ ಎಲ್ಲರೂ ಇದಕ್ಕೆ ಇವರೇ ಆಗಬೇಕು, ಇವರೇ ಅಂತವ್ರು ಅಂತ ಏನಿಲ್ಲ. ಎಲ್ಲರಿಗೂ ಒಂದು ಒಳ್ಳೊಳ್ಳೆ ಸ್ಥಾನಮಾನ ಬಿಡ್ತವೆ. ಈ ಒಂದು ಹೋರಾಟನ ಉನ್ನತವಾಗಿ ತಗೊಂಡೋಗ್ಬೇಕು. ಯಾವುದೇ ಒಂದು ಬೇರೆ ಒಂದು ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ, ಬೇರೆ ಒಂದು ವಿಷಯದ ಬಗ್ಗೆ. ಆಯ್ತಾ? ದಯಮಾಡಿ ಅದೊಂದು ಕೇಳ್ಕೊಳ್ತೀನಿ ನಾನು. ಧನ್ಯವಾದಗಳು. ಎಲ್ಲ ನಾವೇ ಕುಟುಂಬ ಸದಸ್ಯರು ಯಾರಿಲ್ಲ, ಏನು ಮಾತಾಡ ಸರಿ ಬಂದೇ ಇರೋದು ಇದ್ದೇ ಇರುತ್ತೆ. ಸೊ ಇಲ್ಲಿ ನನ್ನ ಸಹೋದರಿ ಸುಮಾರು ಅವರು ಮೇಳಘಟ್ಟದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಂದ ಕೂಡ ನಾವು ಉತ್ತಮವಾದ ಪ್ರತಿಕ್ರಿಯೆಯನ್ನು ಬಯಸೋದ್ರಲ್ಲಿ ತಪ್ಪೇನಿಲ್ಲ, ಬಯಸಲೇಬೇಕು, ಅವರಿಂದ ಪಡೆಯೋಣ. ಹಾಗೆ ನಮ್ಮೆಲ್ಲ ಈ ಸಣ್ಣ ಸೇರ್ಪಡೆಗೊಂಡಂಥ ಸದಸ್ಯ ಬಂಧುಗಳು ಎಲ್ಲರೂ ಯುವಕರಿದ್ದೀರಿ, ಹೆಚ್ಚಾಗಿ ಯುವಕರಿದ್ದೀರಿ. ತಮ್ಮೆಲ್ಲರಿಂದ ಹೆಚ್ಚಿನ ಸಹಕಾರವನ್ನು ಬಯಸ್ತಾ ನಾವು ಇವತ್ತು ನೂತನವಾಗಿ ನಿರ್ಮಾಣಗೊಳಿಸಿದಂಥ ಈ ಸಂಘಟನೆಯನ್ನು ನಮ್ಮ ನಂತರದ ದಿನಗಳಲ್ಲಿ ಕೂಡ ನಿಮ್ಮ ಸಹಪಾಠಿಗಳು ಇದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಮಾರ್ಗಸೂಚಿಯನ್ನು ಇವತ್ತೇ ನಾವು ಬದಲ ಬಲಾದಿಗೆ ಹಾಕೋಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ವಿಚಾರವಾಗಿ ನಾವು ಈ ಸಂಘಟನೆಯನ್ನು ರಚನೆ ಮಾಡಬೇಕನ್ನೋ ಉದ್ದೇಶ ಯಾತಕ್ಕೆ ಬಂತು ನಮ್ಮ ಹತ್ರ? ನಮಗೆಲ್ರಿಗೂ ಉದ್ಯೋಗ ಇದೆ, ಮನೆ ಇದೆ, ಮಠ ಇದೆ, ಎಲ್ಲವೂ ಇದೆಯಲ್ವಾ, ಬಂಧು ಇದ್ದಾರೆ, ಬಳಗಗಳಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನ ದೊಡ್ಡ ಕುಟುಂಬ ಇಲ್ಲಿದೆ ನಮ್ಮೊಟ್ಟಿಗೆ. ನಾವು ಆ ಮನೆಯಲ್ಲಿರ್ತಕ್ಕಂಥ ಆ ಕುಟುಂಬವೇ ಬೇರೆ, ಇಲ್ಲಿರ್ತಕ್ಕಂಥ ಕುಟುಂಬ ಅದರಿಂದ ಮಹತ್ತರವಾದಂಥ ಕುಟುಂಬ ಇದಾಗಿದೆ. ಈ ಕುಟುಂಬ ಸದಸ್ಯರುಗಳಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರದೇ ಇರೋ ರೀತಿಯಲ್ಲಿ ನಾನಂತೂ ಪ್ರಾಮಾಣಿಕತೆಯಿಂದ ನಿಮ್ಮೆಲ್ಲರಿಗೂ ಒಂದು ಭರವಸೆಯನ್ನು ಕೊಡ್ತೇನೆ. ಯಾರು ಕೂಡ ನನ್ನೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ನನ್ನಿಂದ ದೂರ ಆಗುವಂಥ ಒಂದು ಪ್ರಮೇದ ಬರದೇ ಇದ್ದಾಗೆ ನಾನು ನಡ್ಕೊಳ್ತೇನೆ ಅಂತ ಈ ಸ್ಥಳದಲ್ಲಿ ನಿಂತು ನಾನು ನಿಮ್ಮೆಲ್ಲರಿಗೂ ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವೆಲ್ಲ ಕುಟುಂಬ ಸದಸ್ಯರು ಒಂದೇ ಭಿನ್ನಾಭಿಪ್ರಾಯಗಳು ಬರದೇ ಇರಬಹುದು, ಅಥವಾ ಬರಲೂಬಹುದು. ಬರೋದು ನಮ್ಮಿಂದಲ್ಲದೆ ಬೇರೆ ಕಡೆಯಿಂದಾದ್ರೂ ಬರ್ಬೋದಲ್ಲ. ಬಂದಂಥ ಸಂದರ್ಭದಲ್ಲಿ ನಮ್ಮ ಈ ಕುಟುಂಬದೊಳಗೆ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಳ್ಳೋಣ.
ಯಾವುದೇ ಕಾರಣಕ್ಕೂ ನನ್ನನ್ನು ಮೀಟ್ ಮಾಡಲಿಕ್ಕೆ ಅಥವಾ ನನ್ನನ್ನು ಸಂಪರ್ಕ ಮಾಡಲಿಕ್ಕೆ ಯಾರು ಕೂಡ ಅಂಜುವಂಥ ಪರಿಸ್ಥಿತಿ ಏನಿಲ್ಲ. ಯಾವುದೇ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲೂ ಕೂಡ ಯಾರಾದರೂ ತೊಂದರೆ ಆದಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ಸಂಪರ್ಕ ಮಾಡಬಹುದು. ನನ್ನ ನಂಬರ್ನ ಎಲ್ಲರೂ ಇಟ್ಕೊಳ್ಳಿ, ಫೋನ್ ನಂಬರ್ನ ಎಲ್ಲರೂ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆ ಇದ್ರೂ, ಸಮಸ್ಯೆ ಅಲ್ಲದೆ ಇದ್ರೂ, ಏನಾದರೂ ಚರ್ಚೆ ಮಾಡುವಂಥ ವಿಷಯ ಇದ್ರೂ ಕೂಡ ನನ್ನನ್ನು ಸಂಪರ್ಕ ಮಾಡಿ. ಯಾವ ಕಾರಣಕ್ಕೂ ನಿಮ್ಮ ಆಗುಹೋಗುಗಳ ಬಗ್ಗೆ ನನ್ನ ಕುಟುಂಬ ಸದಸ್ಯರ ಯಾವುದೇ ಸ್ವಂತ ವಿಚಾರದಲ್ಲಿ ಏನೇ ತೊಂದರೆ ಆದ್ರೂ ಕೂಡ ನನ್ನನ್ನು ಸಂಪರ್ಕ ಮಾಡಬಹುದು. ಅದರಲ್ಲಿ ನಾನು ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಸೊ ಇಲ್ಲಿ ಇನ್ನೊಂದು ವಿಚಾರ ಮುಖ್ಯವಾಗಿ ಏನಿದೆ ಅಂದರೆ, ನೋಡಿ, ನಾವೆಲ್ಲ ಕುಟುಂಬ ಸದಸ್ಯರು ಅಂದ್ರ ಮೇಲೆ ಒಬ್ಬರಲ್ಲ ಒಬ್ಬರಿಗೆ ಒಂದಲ್ಲ ಒಂದು ರೀತಿಯ ಏನಾದರೂ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ದುಡ್ಡಿಲ್ಲ, ನನ್ನ ಹತ್ರ ಹಣ ಇಲ್ಲ, ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾರೋ ಚಿಂತನೆಗಳು ಕೊಡಬೇಡಿ. ನಿಮ್ಮ ಹತ್ರ ಹಣ ಇದ್ದರೂ ಹಣ ಇಲ್ಲದೇ ಇದ್ರೂ ನಮ್ಮನ್ನು ಸಂಪರ್ಕ ಮಾಡಿ. ಮೇಡಮ್ ನಂಬರ್ ಇಟ್ಕೊಳ್ಳಿ, ಇವರನ್ನ ಸಂಪರ್ಕ ಮಾಡಿ. ನಿಮ್ಮ ಮನೆ ಬಾಗಿಲಿಗೆ ಮಧ್ಯರಾತ್ರಿ ನೀವು ಕರೆದು ಕೂಡ ಬರ್ತಾರೆ. ಮಧ್ಯರಾತ್ರಿ ನಿಮ್ಮ ಮನೇಲಿ ಸಮಸ್ಯೆ ಆದರೂ, ಆರೋಗ್ಯ ಸಮಸ್ಯೆ ಆದರೂ ಅವ್ರಿಗೆ ನಂಬರಿಗೆ ಕರೆ ಮಾಡಿ, ಅವರನ್ನು ಕರೀರಿ. ಮಧ್ಯರಾತ್ರಿ ಆದರೂ ಕೂಡ ಅವರೊಬ್ಬರೇ ಏಕಾಂಗಿಯಾಗಿ ನಿಮ್ಮ ಮನೆ ಬಾಗಿಲಲ್ಲಿ ಇರ್ತಾರೆ. ಹೆಚ್ಚಾಗಿ ಇಲ್ಲಿ ಮಾತಾಡಿ ಬೇರೆ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಸೂಕ್ಷ್ಮ ವಿಚಾರಗಳು ಇಷ್ಟೇ. ನಾವು ಸಂಘಟನೆ ಮಾಡಿದ ಉದ್ದೇಶ ಏನು ಎಲ್ಲರಿಗೂ ಗೊತ್ತಿದೆಯಲ್ಲ. ಇದು ಸಂಘಟನೆ ಮಾಡುವ ಉದ್ದೇಶ ಏನು ಅಂತೇಳಿ. ಸಂಘಟನೆ ಮಾಡೋದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಯಾರು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇದ್ದಾರೆ ಅವರನ್ನು ಸರಿದಾರಿಗೆ ತರಬೇಕು. ನಾವು ಹೋರಾಟ ಮುಖಾಂತರ ಅವರನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ನಮ್ದಾಗಿರ್ಬೇಕು. ಯಾರು ಸಮಾಜಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ಸರ್ಕಾರದವರಾಗಿರ್ಬೋದು ಅಥವಾ ಸಮಾಜದ ಇತರ ವರ್ಗದ ಬಲಿಷ್ಠ ಜನರಾಗಿರ್ಬೋದು ಅಥವಾ ಮೇಲ್ಪಂಕ್ತಿ ವರ್ಗದವರು ನಾವು ಅಂತ ಅನ್ನಿಸ್ಕೊಂಡಂತೆ ಯಾವುದೇ ಆಗಿದ್ರು ಕೂಡ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಅಲ್ಲಿ ಪ್ರತಿಭಟನೆ ಮಾಡುವಂಥ ವಿಚಾರ ನಮ್ಮ ಮುಂದೆ ಇದೆ, ಹೌದಲ್ವಾ? ಆ ವಿಚಾರವಾಗಿ ನಾವಿತ್ತು ಸಂಘಟನೆಯನ್ನು ಮಾಡಿದ್ದೀವಿ, ರಚನೆ ಮಾಡಿದ್ದೀವಿ ಅಂದಾಗ ಇವತ್ತು ನಿಮ್ಮೆಲ್ಲರಿಂದ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾ ಇದೀವಿ ಅಂತ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಅಭಿಪ್ರಾಯ ಅದೇ ಆಗಿತ್ತು. ಎಲ್ಲರಿಂದ ಸೇರಿ ಅದು ಭದ್ರ ಬುನಾದಿ ಆಗ್ಬೇಕಂತ ಅದೇ ರೀತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿರ್ತಕ್ಕಂಥ ಇವತ್ತರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ ನಾನು, ನೀವು ಯಾರು ಕೂಡ ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಬಂದ್ರು ಏನೇ ಮುಂದೆ ಛಲದಿಂದ ಬನ್ನಿ. ನೀವು ಯಾರು ಮುಂದೆ ಬಿಟ್ಟು ನಾವು ಹಿಂದೆ ಸರಿಯುವಂಥ ಜನ ಅಲ್ಲ. ಏನೇ ಸಮಸ್ಯೆ ಬಂದ್ರೂ ಕೂಡ ಮುಂಚೂಣಿಯಲ್ಲಿ ನಾನಿರ್ತೇನೆ, ನಾವಿರ್ತೇವೆ ಜೊತೆಯಲ್ಲಿ. ನೀವು ಯಾರು ಹೆದರ್ಕು ಹೋಗ್ಬೇಡಿ. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಯಾರು ಕೂಡ ಹೆದರೋದು ಬೇಡ, ಎದೆಗುಂದೋದು ಬೇಡ. ಶಕ್ತಿ ಮೀರಿ ನಮ್ಮ ಪ್ರಯತ್ನ ಪಟ್ಟು ಅನ್ಯಾಯವನ್ನು ಸರಿ ಮಾಡೋ ಒಂದು ವ್ಯವಸ್ಥಿತ ರೂಪರೇಷೆಗಳನ್ನು ಹಾಕೊಳ್ಳೋಣ. ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಾಯ್ತು, ಈಗ ಇವತ್ತಿನ ಸಭೆ ಮುಗೀತು. ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಕೆಲಸಗಳಿದೆ. ಸಮಯದ ಅವಕಾಶ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಕಾಣಿಸುತ್ತೆ ಈಗ ನಾವು. ಯಾಕಂದರೆ ಈ ವರ್ಷದೊಳಗೆ ನಾವು ಮಾಡ್ಕೋಬೇಕಿತ್ತು. ಈ ತಿಂಗಳು ಕೊನೆಯೊಳಗೆ ನಾವು ನೋಂದಣಿ ಮಾಡ್ಕೊಳ್ಬೇಕು. ಈ ನೋಂದಣಿ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಅಕಸ್ಮಾತ್ ಏನಾದರೂ ನಾನು ಇಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ ಇಲ್ಲದೇ ಇದ್ರೂ ಕೂಡ ತಾವುಗಳು ಅದನ್ನು ನೋಂದಣಿ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಮಾಡಿ ಅದಕ್ಕೆ ನಮ್ಮ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡೋಣ. ಒಬ್ಬರಲ್ಲ ಒಬ್ರು ಯಾರಾದರೂ ಸಹಪಾಠಿಗಳು ಬಂದವರಿಗೆ ಏನಾದರೂ ಸಹಕಾರ ಕೇಳಿದ್ರೆ ಕೊಡ್ತೀರಲ್ವ ನೀವೆಲ್ಲ? ಸಂತೋಷದ ವಿಚಾರ. ಇನ್ನೇನಾದರೂ ಯಾರಿಗಾದ್ರೂ ಮಾತಾಡುವಂಥದ್ದು ಏನಾದರೂ ಇದ್ರೆ ಇಲ್ಲಿ ಮಾತಾಡ್ಕೊಳ್ಳಿ, ಮುಕ್ತವಾಗಿದೆ. ಎಲ್ಲರೂ ಕೂಡ ಹಾಗೆ ಇವತ್ತು ಮಾತ್ರ ಅಲ್ಲ, ಯಾವುದೇ ದಿವಸದಲ್ಲೂ ಕೂಡ ಎಲ್ಲರಿಗೂ ಮುಕ್ತ ಅವಕಾಶಗಳಿದೆ. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ವಿಚಾರವನ್ನು ಇಲ್ಲಿ ವಿನಿಮಯ ಮಾಡ್ಕೊಳ್ಬೋದು. ಅವರೇ ಮಾತಾಡ್ಕೋಬೇಕು, ಇವರೇ ಮಾತಾಡಬೇಕು ಅನ್ನೋ ಪ್ರಶ್ನೆ ಏನಿಲ್ಲ. ಯಾರು ಬೇಕಾದರೂ ಮುಕ್ತವಾಗಿ ಚರ್ಚೆ ಮಾಡ್ಬೋದು, ಆಯ್ತಾ? ಯಾರು ಇನ್ನೊಂದು ಸರಿ ಹೇಳ್ತೇನೆ, ಯಾರೇ ಇಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವರು, ಹುದ್ದೆ ಬರೀ ಅಲಂಕಾರಿಕ, ಯಾವುದೇ ರೀತಿಯ ಅಹಂಕಾರಿಕ ಹುದ್ದೆ ಅಲ್ಲ ಇದು. ಸರ್ವ ಸಮಾನರಾಗಿ ಎಲ್ಲರೂ ಕೂಡ ನಾವು ಕಾರ್ಯಚಟುವಟಿಕೆಗಳಲ್ಲಿ ತೊಡಗೋಣ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ಗೌರವ ಇದೆ ಅಂತ ಅಧ್ಯಕ್ಷರು ಹೇಳಿದ್ರು. ಅದು ಇದ್ದೇ ಇರುತ್ತೆ. ಅದನ್ನ ಖಂಡಿತ ನಾನು ಕೇಳ್ಕೊಳ್ತೀನಿ, ಕೈ ಮುಕ್ಕೊಂಡು ಅದನ್ನ ಕಾಪಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನನ್ನ ಸಂಪೂರ್ಣ ಪರಿಚಯ ಹೇಳ್ಬಿಡ್ತೇನೆ. ಯಾಕಂದ್ರೆ ನನ್ನ ಪರಿಚಯ ನಿಮಗೆ ತುಂಬ ಜನರಿಗೆ ಇಲ್ಲ. ಇಲ್ಲಿ ಹೆಚ್ಚಾಗಿ ನನ್ನ ಪರಿಚಯ ತುಂಬ ಇರುವಂಥದ್ದು ನಮ್ಮ ಸಾಹೇಬರಿಗೆ. ನನ್ನ ಪರಿಚಯ ಮತ್ತೆ ಅಲ್ಲಿ ರಾಮು ಅಂತ ಅಲ್ಲಿ ಹೆಚ್ಚಿದಾರಲ್ಲ, ಅವ್ರ ಫ್ಯಾಮಿಲಿ ಡಾಕ್ಟರ್. ನಾನು ಅವರು ಮಕ್ಕಳಿಲ್ಲ ಅಂತ ತೋರಿಸ್ಕೊಂಡಾಗ ಆಯ್ತು ಅವರಿಗೆ. ಮೊದಲನೇದಾಗಿ ನಾನು ಹೇಳ್ಬಿಡ್ತೇನೆ. ಸೊ ನಾನು ನನ್ನ ಜನ್ಮಸ್ಥಳ ಕೊಡಗು. ನಾನು ನನ್ನ ಪ್ರಾಥಮಿಕ
ಪಾಠಶಾಲೆ ನಾನು ಏನು ಕಲ್ತಿದ್ದೇನೆ ಪ್ರಾಥಮಿಕ ಶಾಲಾ ದಿನಗಳಲ್ಲಿ ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೆ. ತದನಂತರದ ದಿನಗಳಲ್ಲಿ ನಾನು ಮಂಗಳೂರಿನ ಆಗಿನ ಮಂಗಳೂರು ಜಿಲ್ಲೆ ಈಗಿನ ಅವಿಭಜಿತ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ ನಾವು ನಮ್ಮ ಏನು ಕರ್ಮಚಾರಿ ದಿನಗಳನ್ನು ಅಲ್ಲಿ ಕಳಿಬೇಕಾಯಿತು. ನನ್ನ ಕಾರ್ಯವಾಸ ಸ್ಥಳ ಅದಾಗಿದೆ. ಸೊ ಈಗಲೂ ನನ್ನ ಪರಿವಾರ ಅಲ್ಲಿದೆ. ಮೇಲಾಗಿ ನಾನು 1998ನೇ ಇಸ್ವಿಯಿಂದ 2001ನೇ ಇಸ್ವಿ ತನಕ ಚಿಕ್ಕಮಗಳೂರು ಜಿಲ್ಲಾ BJP ಘಟಕದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಸೊ ತದನಂತರ ನಾನು ಶಿವಮೊಗ್ಗಕ್ಕೆ ಬರ್ತೀನಿ. ಶಿಕಾರಿಪುರದಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಏರಿಯಾ ಮ್ಯಾನೇಜರ್ ಆಗಿ ಬಂದಂಥ ಸಂದರ್ಭ ನಾನು ಶಿಕಾರಿಪುರದಲ್ಲಿ ವಾಸ ಮಾಡ್ತೀನಿ. ಮಾಳೇರಿಕೆರೆಯಲ್ಲಿ ಯಡಿಯೂರಪ್ಪನವರ ಮನೆ 3ನೇ ಮನೆಯಲ್ಲಿ ನಾನು ವಾಸ ಇರ್ತೀನಿ. 2007ನೇ ಇಸ್ವಿ ತನಕ ಶಿಕಾರಿಪುರದಲ್ಲಿರ್ತೀನಿ. ಸೊ ಅಲ್ಲಿಂದ ನಾನೊಂದು ಡೀಲರ್ಶಿಪ್ ತಗೊಳ್ತೀನಿ. ಸೋನಾಲಿಕಾ ಟ್ರ್ಯಾಕ್ಟರ್ ಡೀಲರ್ಶಿಪ್ ತಗೊಂಡ್ಬಿಟ್ಟು ಶಿವಮೊಗ್ಗಕ್ಕೆ ಮತ್ತೆ ವಾಪಸ್ ಬರ್ತೀನಿ ಜಿಲ್ಲಾ ಕೇಂದ್ರಕ್ಕೆ. ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ನಲ್ಲಿ ನಾನು ಸರಸ್ವತಿ ಮೋಟಾರ್ಸ್ ಅಂತೇಳಿ ನನ್ನ ತಾಯಿ ಹೆಸರಲ್ಲಿ ಒಂದು ಡೀಲರ್ಶಿಪ್ ತರ್ತೀನಿ. 18 ವರ್ಷಗಳ ಕಾಲ ನಡೆಸಿದ್ದೇನೆ. ನಂತರ ಈಗ 2-3 ವರ್ಷಗಳ ಅವಧಿಯಲ್ಲಿ ಅದನ್ನು ಬಿಟ್ಬಿಟ್ಟು ಬೇರೆ ಇನ್ನೊಂದು ಈಸ್ಟ್ ವೆಸ್ಟ್ ಕಾಲೇಜ್ ಗ್ರೂಪ್ ಆಫ್ ಕಂಪನಿ ಲಿಮಿಟೆಡ್ ಇದರಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಆ ಕಂಪನಿಯಲ್ಲಿ ನಾನೀಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಹಾಗಾಗಿ ನಾನು ಸ್ವಲ್ಪ ಕೆಲಸದ ಒತ್ತಡಗಳಲ್ಲಿ ಇದ್ರೂ ಕೂಡ ಬಿಡುವು ಮಾಡಿಕೊಂಡು ತಮ್ಮೆಲ್ಲ ಕಾರ್ಯಚಟುವಟಿಕೆಗಳು ಏನು ಮಾಡ್ತೇನೆ ನೀವು ಜಿಲ್ಲೆ ಒಳಗೆ ಸಂಪೂರ್ಣ ನಿಮಗೆ ಬಿಟ್ಟಿರುವಂಥದ್ದು. ನನ್ನನ್ನು ಕೇಳಿ ಏನು ಮಾಡಬೇಕಾದಂಥ ವಿಷಯ ಇಲ್ಲ. ಇದೆ ನಿಮ್ಮ ಜಿಲ್ಲೆ ನಿಮ್ಮ ಸಂಪೂರ್ಣ ಅಧಿಕಾರ ಇದೆ. ನೀವು ಏನು ಯಾವ ಒಂದು ಹೋರಾಟ ಇರ್ಬೋದು ಮತ್ತೊಂದು ಏನೇ ಮಾಡೋದಿದ್ರು ಸಂಪೂರ್ಣ ನಿಮಗೆ ಅಧಿಕಾರ ಇದೆ. ನೀವು ತುಂಬ ಮುಂಚೂಣಿಯಲ್ಲಿ ನಿಂತದನ್ನು ಮಾಡೋದಕ್ಕೆ ನನ್ನ ಸಹಕಾರ ತುಂಬ ಇದ್ದೇ ಇರುತ್ತೆ. ಏನಾದರೂ ಆ ರೀತಿ ಹೋರಾಟಗಳಿದ್ದಾಗ ನನಗೆ ಒಂದು ದಿನ ಮುಂಚಿತವಾಗಿ ತಿಳಿಸಿ ನಾನು ಖಂಡಿತವಾಗ್ಲೂ ಅದರ ಬಂದು ಭಾಗವಹಿಸ್ತೀನಿ. ಆಯಿತಾ? ಇಷ್ಟು ನನ್ನ ಪರಿಚಯ ಇದೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾ ಸಂಘಟನೆಯನ್ನು ಬಲಗೊಳಿಸ್ತಾ ಏನೇನು ಆಗಬೇಕು ಆ ಹೋಗುಗಳು ಯಾರು ಕೂಡ ನನ್ನ ಏನಪ್ಪ ನನಗೆ ಈ ಥರ ಕರೆದು ನಾನು ಹೋಗಿ ಏನು ಮಾಡಬೇಕು ನನಗೆ ಯಾರು ಇಲ್ಲ ಜೊತೆಗೆ ಅನ್ನುವಂಥ ಪ್ರಶ್ನೆ ಯಾರ ತಲೆಯಲ್ಲೂ ಮೂಡೋದು ಬೇಡ. ಎಲ್ಲರೂ ಕೂಡ ಜೊತೆಗಿರ್ತೀವಿ. ಇಷ್ಟೇ ಎಲ್ಲರೂ ನೆನಪಲ್ಲಿ ಎಲ್ಲರ ಅರ್ಜೆಂಟ್ ತುಂಬ ತರಗತಿಯಲ್ಲಿ ಅಲ್ಲಿ ಹೋಗೋರು ಇದ್ವಿ. ಹಾಗಾಗಿ ಸಭೆ ಮುಕ್ತಾಯ ಮಾಡಬೇಕು. ಮಹಿಳಾ ಘಟನೆ ನಾವು ಮಾಡ್ತೀವಿ. ಖಂಡಿತ ನೀವು ಮೇಡಮ್ ಹೇಳಿದ್ದಾರೆ ಮಾಡಿ. ನಾವು ನಿಮ್ಮ ಜೊತೆ ಇರ್ತೀವಿ. ನೀವು ಏನೇ ಒಂದು ಹೋರಾಟ ಮಾಡಿ. ಯಾವುದೇ ಹೋರಾಟ ಮಾಡುವಾಗ ತಾಲೂಕು ಘಟಕ ಏನಿದೆ ಅದು ನಮ್ಮ ನಗರ ಘಟಕ ಏನಿದೆ ಅದು ಜಿಲ್ಲಾ ಘಟಕ ಏನಿದೆ ಅದು ಎಲ್ಲವನ್ನೂ ಸೇರಿಸ್ಕೊಂಡೇ ಮಾಡಿ. ಅಲ್ಲ ಈಗ ನಾವು 3 ಜನ ಇರೋದಲ್ವಾ ಮಾಡಿ ಮಾಡ್ತೀವಿ. ಏನೇ ಹೋರಾಟ ಇದ್ರು ಎಲ್ಲರೂ ಸೇರ್ಕೊಂಡು ಮಾಡೋಣ. ಎಲ್ಲ ಏನೇ ಮಾಡೋದಿದ್ರು ಅವ್ರ ಗಮನಕ್ಕೆ ತಂದೆ ಮಾಡಬೇಕು. ಮಾಡಿ ತಂದ್ಬಿಟ್ಟು ಬಿಟ್ಬಿಡ್ತಾರ ಹೇಳ್ತಾರೆ ಕುತ್ಕೊಂಡು ನಮ್ಮ ಗಮನಕ್ಕೆ ತರದಿದ್ರೆ ಪರವಾಗಿಲ್ಲ ಅಂತ. ಗಮನಕ್ಕೆ ತರದೇ ಇದ್ರೆ ಪರವಾಗಿಲ್ಲ ಅಂತ ಹೇಳಲೇಬೇಕು. ನೋಡಿ ಯಾರು ತಪ್ಪು ಅಭಿಪ್ರಾಯ ವ್ಯಕ್ತಪಡಿಸ್ಕೊಳ್ಬೇಡಿ. ಗಮನಕ್ಕೆ ತರಬೇಡಿ ಅಂತ ನಾನು ಹೇಳಿಲ್ಲ. ನನಗೆ ತಿಳಿಸ್ತೀನಿ ಹೇಗೆ ಮಾಡಬೇಕನ್ನೋ ಮನೋಭಾವನೆ ಬೇಡ. ಗೊತ್ತಾಯ್ತಲ್ಲ? ಅವ್ರು ತಿಳಿಸಲು ಹೆಂಗಪ್ಪ ಮಾಡೋದು ಅವರ ದೊಡ್ಡ ಉದ್ದೇಶ ಆ ಥರ ಇಲ್ಲವೇ ಇಲ್ಲ. ನಾನು ಹೇಳ್ತೀನಿ ನೀವು ಯಾವುದೇ ಒಂದು ಹೋರಾಟವನ್ನು ರೂಪುರೇಷೆಗಳನ್ನು ನೀವು ತಯಾರು ಮಾಡಿದಂಥ ಸಂದರ್ಭದಲ್ಲಿ ನಾನು ತಿಳಿಸಿ ನಾನು ಹೇಳ್ತೇನೆ ನಿಮಗೆ. ನಾನು ಅದೇ ಹೇಳಿದ್ನಲ್ಲ ಸಾಕಾದ್ರೆ ನಾನು ಸಮಯ ಕೊಟ್ಟು ಬಂದೇ ಬಿಡ್ತೇನೆ. ನಾನು ಅಲ್ಲಿ ಕೂತ್ಕೊಂಡಿರಲ್ಲ, ನಾನು ಬಂದೇ ಬರ್ತೇನೆ. ನಾನು ಒಂದು ದಿನ ಮುಂಚಿತವಾಗಿ ಹೇಳಿ ನನಗೆ ಅಷ್ಟೇ. ಏನೇ ಹೋರಾಟ ಇದ್ರು ಗ್ರೂಪಲ್ಲಿ ವಿಷಯ ತಿಳಿಸ್ತೀವಿ, ಒಂದೆಲ್ಲ ತಿಳಿಸ್ತೀವಿ, ಎಲ್ಲರೂ ಭಾಗವಹಿಸ್ತಾರೆ. ನಿಮಗೆ ಇಲ್ಲಿ ಅನ್ಯಾಯಗಳು ಕಂಡು ಬರುತ್ತೆ, ಎಲ್ಲಿ ಏನು ಮಾಡ್ಬೋದು ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಅದನ್ನ ತಿಳಿಸಿ ಗ್ರೂಪಲ್ಲಿ ಹಾಕೊಳ್ಳಿ. ಗ್ರೂಪಲ್ಲಿ ಹಾಕೊಂಡ್ಬಿಟ್ಟು ಒಬ್ಬರಿಗೆ ವಿನಿಮಯ ಮಾಡ್ಕೊಳ್ಳಿ. ನೀವಿರೋ ಏರಿಯಾದಲ್ಲೇ ಏನಾದರೂ ತೊಂದರೆ ಆಗ್ತಾ ಇದ್ರೆ ಅದನ್ನ ನೀವು ಇದು ಮಾಡಿ. ಅದನ್ನ ಬಂದು ಇಲ್ಲಿ ಮಾಲ್ತೇಶ್ ಸರ್ ಹತ್ರ ಹೇಳಿದ್ರೆ ಅವ್ರು ಲೆಟರ್ ಬರ್ಕೊಳ್ತಾರೆ. ಅದಕ್ಕೆ ಒಂದು ದಿನ ಫಿಕ್ಸ್ ಮಾಡ್ಕೊಳ್ಳೋಣ. DC ಹತ್ರ ಹೋಗ್ಬೇಕಾ, SP ಹತ್ರ ಹೋಗ್ಬೇಕಾ, ಅಥವಾ ತಹಶೀಲ್ದಾರ್ ಹತ್ರ ಹೋಗ್ಬೇಕಾ, ನಗರಸಭೆಗೆ ಹೋಗ್ಬೇಕಾ, ಇದಿಷ್ಟು ಚರ್ಚೆ ಮಾಡೋದಲ್ಲ. ಮೆಮೊ ಕೊಡೋಣ. ನೀವು ಕಾರಣ ಫೋಟೋಸ್ ಎರಡೂ ಬೇಕು. ಇದಿಷ್ಟು ತಗೊಂಡ್ಬಂದು ಮಾಲ್ತೇಶ್ ಸರ್ ಹತ್ರ ಕೊಟ್ರೆ ನಾವು ಇಂಥ ದಿನ ಅಂತ ಫಿಕ್ಸ್ ಮಾಡ್ತೀವಿ. ಒಂದ್ ದಿನ ಮುಂಚೆನೆ ನಿಮಗೆ ಗ್ರೂಪಲ್ಲಿ ಹಾಕ್ತೀವಿ, ವಾಯ್ಸ್ ಮೆಸೇಜು ಕಳಿಸ್ತೀವಿ. ನಾನು ಪರ್ಸನಲ್ ಆಗಿ ಎಲ್ರಿಗೂ ಫೋನ್ ಮಾಡ್ತೀನಿ. ಜಿಲ್ಲಾಧ್ಯಕ್ಷರಿಗೆ ಬರಬೇಕು. ಯಾವುದೇ ಒಂದು ವಿಷಯ ಇದ್ರೆ ಜಿಲ್ಲಾಧ್ಯಕ್ಷರಿಗೆ ತಂದ್ಕೊಳ್ಳಿ. ಇಲ್ಲೇ ಒಟ್ಟು ನಾನು ಹೇಳ್ತಾ ಇದ್ದೀನಿ ಸ್ಥಳೀಯವಾಗಿ ಇರೋದ್ರಿಂದ ಮಹಾಂತೇಶ್ ಅವರು ಪ್ರಚಾರ ಸಮಿತಿಯಲ್ಲಿ ಇರ್ತಾರೆ. ಅವರು ಪ್ರಚಾರ ಮಾಡ್ತಾರೆ. ನಾವು ಯಾವುದೇ ಒಂದು ಹೋರಾಟ ಇರ್ಬೋದು ಮತ್ತೊಂದು ಈಗ ಸ್ಥಳೀಯವಾಗಿ
ಗಮನಕ್ಕೆ ತರ್ತೇನೆ. ಈಗ ವಿಶೇಷವಾದ ಸಂದರ್ಭ ಏನಾಗುತ್ತೆ, ನಮ್ಗೊಬ್ರಿಗೆ ತುಂಬಾ ಆರೋಗ್ಯ ಸರಿ ಇರೋದಿಲ್ಲ, ಜೋಬಲ್ಲಿ ದುಡ್ಡಿರಲ್ಲ. ಮೊದಲನೇ ಆದ್ಯತೆ ಏನು ನಮ್ದು? ಫಸ್ಟ್ ಡಾಕ್ಟರ್ ಡಾಕ್ಟರ್ ಹತ್ರ ಹೋಗ್ಬೇಕು ನಾವು. ದುಡ್ಡು ಇದೆ ಏನ್ ಇಲ್ಲ ಮಾಡೋದು? ಸೆಕೆಂಡ್. ದುಡ್ಡಿಲ್ಲ. ಅದಕ್ಕೆ ಪ್ರಚಾರ ಇಲಾಖೆಗೆ ಹೋಗ್ಬಿಟ್ರೆ ಪ್ರಚಾರ ಆಗ್ಬಿಡುತ್ತೆ. ದುಡ್ಡಿಲ್ಲ ಹೇಳ್ತಾರೆ ಅಲ್ವಾ ಸರ್? ಏನ್ ಮಾಡ್ಬೇಕು? ಜವಾಬ್ದಾರಿ ನಮ್ಮ ಕುಟುಂಬ ಸದಸ್ಯರುಗಳ ಮನೆಯಲ್ಲೇ ಇರ್ಬೋದು, ಏನಾದ್ರು ಒಂದು ಆರೋಗ್ಯ ಸಮಸ್ಯೆ ಬಂದು ಇನ್ನೊಂದಾಯ್ತು, ಏನ್ ಮಾಡ್ಬೋದು? ಅಷ್ಟು ಹಾಸ್ಪಿಟಲ್ ಸೇರಿಸುವಂತ ಕೆಲಸ ಮಾಡ್ಬೇಕಲ್ವಾ? ನಮ್ಮ ಗುರಿ ಎಲ್ಲಿರುತ್ತೆ, ನೋಟ ಎಲ್ಲಿರುತ್ತೆ? ನಮ್ ದುಡ್ಡಿಲ್ಲ ನಮ್ಮ ಕೈಯಲ್ಲಿ. ಪ್ರೈವೇಟ್ ಆಸ್ಪತ್ರೆಗೆ ಹೋಗಕ್ ಆಗುತ್ತಾ ನಮ್ಗೆ? ಆಗಲ್ಲ. ನಾವು ಹೋಗೋದೆಲ್ಲಿಗೆ? ಜಿಲ್ಲಾ ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆ ಹೋಗ್ತೀವಿ ನಾವು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಸರಿಯಾದಂತ ಒಂದು ಸ್ಪಂದನೆ ಸಿಗದೆ ಇದ್ರೆ ನಾವೇನ್ ಮಾಡ್ಬೇಕು? ಹೋರಾಟ ಮಾಡಬೇಕು ರೋಗಿ. ಹೌದಲ್ವಾ? ಅದನ್ನ ಯಾರು ಕೂಡ ಮರಿಬಾರ್ದು. ಮೊದಲನೇದಾಗಿ ಅದನ್ನ ಗಮನದಲ್ಲಿಡಿ. ಎರಡನೇದು ಸಾಮಾಜಿಕ ಕಳಕಳಿ ಎಲ್ರಿಗೂ ಇದೆಯಲ್ಲ, ನಮಗೆ ಸಾಮಾಜಿಕ ನ್ಯಾಯಬದ್ಧತೆ ಬೇಕಲ್ವಾ? ಆ ಬದ್ಧತೆಯಲ್ಲಿ ಹೋರಾಡೋಣ. ನಮಗೆ ಸ್ಥಳೀಯವಾಗಿ ಏನು ರಸ್ತೆ ಸರಿ ಇಲ್ಲ, ನಮ್ಮ ಮಕ್ಕಳುಗಳು ಓಡಾಡಕ್ಕಾಗಲ್ಲ, ವಯಸ್ಸಾದವರು 2 ಚಕ್ರದ ಗಾಡಿ ತಗೊಂಡು ಹೋದ್ರೆ ಬೀಳ್ತಾರೆ ಅಂತ ರಸ್ತೆಗಳಿದಾವೆ, ಯಾಕೆ ಸರಿ ಮಾಡ್ತಿಲ್ಲ? ಎಲ್ಲರೂ ನಮ್ಮ ತೆರಿಗೆ ಹಣದಲ್ಲಿ ತಾನೇ ಸಂಬಳ ಇದಾರಲ್ವಾ, ಯಾಕೆ ಅವ್ರು ಸುಮ್ಮನೆ ಇದ್ದಾರೆ? ಅದ್ರ ಪ್ರಶ್ನೆ ಮಾಡ್ಬೇಕಲ್ವಾ? ಪ್ರಶ್ನೆ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಇದ್ರೆ ಏನಾಗುತ್ತೆ? ಅವ್ರ ಪಾಡಿಗೆ ಇರ್ತಾರೆ, ನಾವು ಇಲ್ಲ ಗುಂಡಿ ರಸ್ತೆಯಲ್ಲಿ ನಿಂತ್ಕೊಂಡು ಎತ್ಕೊಂಡು ಹೋಗುವಂಥದ್ದಾಗುತ್ತೆ. ಜಿಲ್ಲಾಧ್ಯಕ್ಷರು ಮಳೆಗಾಲ ಬಂದಾಗ ನನಗಂತೂ ಗೊತ್ತಿಲ್ಲ ಏನು ಮಾತಾಡ್ಬೇಕಂತ. ಆಮೇಲೆ ಮಳೆಗಾಲ ಬರುತ್ತೆ, ನಾವಿರ್ತಕ್ಕಂಥ ನಮ್ಮ ಏರಿಯಾಗಳಲ್ಲಿ ಏನು ಬೀದಿ ಇರ್ಬೋದು, ಮತ್ತೊಂದು ಕಡೆಯಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇರಲ್ಲ. ಅಲ್ಲಿ ಮಳೆಗಾಲ ಬಂದಾಗ ನೀರು ತುಂಬಿಕೊಂಡು ಮನೆ ಹತ್ರ ಬರುತ್ತೆ, ನಮ್ಗೆ ಓಡಾಡೋಕ್ಕೆ ದಾರಿ ಇರಲ್ಲ, ಮನೆ ಮೆಟ್ಲಿಂದ ಹೊರಗೆ ಕಾಲಿಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಆಗುತ್ತಲ್ಲ, ಅದನ್ನು ನಾವು ಪ್ರಶ್ನೆ ಮಾಡ್ಬೋದಲ್ಲ, ಪ್ರತಿಭಟಿಸ್ಬೋದಲ್ವ? ಅದನ್ನ ಪ್ರತಿಭಟಿಸ್ಬೇಕಾ ಬೇಡವಾ? ಕೇಳ್ಬೇಕಲ್ವ? ಯಾಕೆ ಎಲ್ಲವೂ ಕೂಡ ನಮ್ಮ ತೆರಿಗೆ ಅಂತಿದ್ದಾರೆ. ನೋಡಿ ಸ್ವಾಮಿ, ನಾನು ಕಸ ಗುಡಿಸ್ತಾ ಇದ್ದೀನಿ, ನನ್ನ ಸಂಬಳ ಕೂಡ ಸಾಕಾ?